ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ರಮ್ಯಾ ಮಂಜುನಾಥ್. ಏನಪ್ಪ ಇವತ್ತಿನ ಟಾಪಿಕ್ ಅಂತ ನೋಡ್ತಿದ್ದೀರಾ? ಎಸ್ ಗೈಸ್, ಎಷ್ಟೊಂದು ಜನ ಡಿಮೋಟಿವೇಟ್ ಆಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವ್ಯೂಸ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಎಷ್ಟೊಂದು ಜನ ಕೂಡ ಸ್ಟಾಪ್ ಮಾಡಿ ಅವರ ಹೋಪ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆಲ್ಲ ಒಂದು ಮಾತನ್ನ ಹೇಳಕ್ಕೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ, ನೀವು ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ನ ಹಾಕ್ತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ನಿಮ್ಮ ವೀಡಿಯೋಸು ವೈರಲ್ ಆಗೇ ಆಗುತ್ತೆ. ಮತ್ತು ನೀವು ವೀಡಿಯೋಸ್ನ ಹಾಕಬೇಕಾದ್ರೆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಹಾಕಿ ಅಂತ ಹೇಳ್ತೀನಿ. ಇವಾಗ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಮಾತ್ರ ಹಾಕೋದು ಮತ್ತು ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಕಡೆ ತಲೆ ಕೆಡಿಸ್ಕೊಳ್ದೇ ಇರೋದು, ಆ ಥರ ವೀಡಿಯೋ ಮಾಡೋದೇ ಮಾಡಿರ್ತೀರ. ಹಾಗಾಗಿ ನೀವು 3 ಪ್ಲ್ಯಾಟ್ಫಾರ್ಮಲ್ಲಿ ಹಾಕೋಕ್ಕೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಯಾವ್ಯಾವುದಪ್ಪ ಅದು 3 ಪ್ಲ್ಯಾಟ್ಫಾರ್ಮ್ ಅಂತ ಅಂದರೆ, ಒಂದು ಫೇಸ್ಬುಕ್ಕು, ನೆಕ್ಸ್ಟ್ ಒಂದು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು. ಏನಪ್ಪ ಇದು ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರಲ್ಲ ಅಂತ ಹೇಳ್ತಾರೆ, ಮತ್ತು ಅದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಪೋಸ್ಟ್ನ ಹಾಕಿ ಅಂತ ಹೇಳ್ತಿದ್ದಾರೆ ಅಂದ್ಬಿಟ್ಟು ನೀವು ಕನ್ಫ್ಯೂಸ್ ಆಗ್ಬೋದು. ಎಸ್ ಗೈಸ್, ಆ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಅಮೌಂಟ್ ಸಿಕ್ಕಿಲ್ಲ ಅಂತ ಅಂದ್ರೂ ಆ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಫಾಲೋವರ್ಸ್ ಗೇನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಆ ಪ್ಲ್ಯಾಟ್ಫಾರ್ಮ್ನ ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕಂಪ್ಲೀಟಾಗಿ ಇನ್ಸ್ಟಾಗ್ರಾಮಲ್ಲಿ ಅಮೌಂಟ್ ಸಿಗೋದೇ ಇಲ್ಲ, ಹಣ ಬರೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಣ ಸಿಗುತ್ತೆ. ಯಾವ ಥರ ಸಿಗುತ್ತಪ್ಪ ಅಂತಂದರೆ, ಈಗ ನನ್ನ ವೀಡಿಯೋಸು ವ್ಯೂಸು ಅದ್ರ ಮೇಲೆ ಡಿಪೆಂಡ್ ಅಪಾನ್ ಆಗಿರಲ್ಲ. ಅದರಲ್ಲಿ ಹೇಗಪ್ಪ ಹಣ ಸಿಗುತ್ತೆ ಅಂತಂದರೆ, ನೀವು ಓನ್ಲಿ ಪೇಯ್ಡ್ ಪ್ರಮೋಷನ್ಸು ಅಥವಾ ಕೊಲಾಬ್ರೇಷನ್, ಯಾವುದಾದ್ರೂ ಅಂಗಡಿ ಪ್ರಮೋಷನ್ ಆಗಿರ್ಬೋದು, ಅಥವಾ ಇನ್ನೊಂದು ಕ್ಲಾತ್ ಸೆಂಟರ್ದಾಗಿರ್ಬೋದು, ಹೋಟೆಲ್ದಾಗಿರ್ಬೋದು, ಎಲ್ಲ ಥರ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ಮತ್ತು ಯಾವ ಅಂಗಡಿಗಳು, ಯಾವ ಬಟ್ಟೆ ಶಾಪ್ ಆಗಿರ್ಬೋದು, ಜ್ಯುವೆಲರಿ ಶಾಪ್ ಆಗಿರ್ಬೋದು, ಒಂದು ಕ್ಲಿನಿಕ್ ಆಗಿರ್ಬೋದು, ಒಂದು ಹಾಸ್ಪಿಟಲ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇವತ್ತು ಸೋಷಿಯಲ್ ಮೀಡಿಯಾ ಯೂಸ್ ಆಗ್ತಾ ಇದೆ. ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಅಂದರೆ ಅಷ್ಟು ಪವರ್ ಇದೆ. ಇವತ್ತು ಕಂಟೆಂಟ್ ಕ್ರಿಯೇಟರ್ಸ್ನ ಕರೆಸಿ ರಾಜಕಾರಣಿಗಳೇ ಆಗಿರ್ಬೋದು, ಬೇರೆ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲೇ ಆಗಿರ್ಬೋದು, ಒಂದು ಅವರ ಅಂಗಡಿ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಟಾಪಿಕ್ಗಳ ಬಗ್ಗೆ ಆಗಿರ್ಬೋದು ಕೊಟ್ಟು ಅವ್ರನ್ನ ಕಂಟೆಂಟ್ನ ಕ್ರಿಯೇಟ್ ಮಾಡಿಸಿ ಪ್ರಮೋಷನ್ನ ಮಾಡಿಸ್ತಿದ್ದಾರೆ ಅಂತಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಪವರ್ ಆಫ್ ದಿ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಅಂದ್ಬಿಟ್ಟು. ಸೊ ಎಷ್ಟೊಂದು ಜನ ಹೋಪ್ ಇಟ್ಕೊಂಡು ಕಂಟೆಂಟ್ ಕ್ರಿಯೇಷನ್ಗೆ ಕಾಲಿಡ್ತೀರಾ, ಆಮೇಲೆ ಈ ಜರ್ನಿ ತುಂಬ ಡಿಫಿಕಲ್ಟ್ ಅಂತ ಅಂದ್ಬಿಟ್ಟು ನೋಡೋರಿಗೆ ಮಾತಾಡೋರಿಗೆ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಒಂದೊಂದು ಸಬ್ಸ್ಕ್ರೈಬರ್ಸು, ಒಂದೊಂದು ವ್ಯೂಸ್ ಕೂಡ ಎಷ್ಟು ಇಂಪಾರ್ಟೆನ್ಸ್ ಆಗಿರುತ್ತೆ ನಮಗೆ ಅಂತ ಅಂದ್ಬಿಟ್ಟು ಮಾಡೋರ್ಗಷ್ಟೇ ಗೊತ್ತಿರುತ್ತೆ. ಸೊ ನೀವು ಯಾವತ್ತೂ ಡಿಮೋಟಿವೇಟ್ ಆಗದೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವೀಡಿಯೋಸ್ಗಳನ್ನ ಕೊಟ್ಟರೆ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗುತ್ತೆ ಅಂತಲೇ ಹೇಳ್ತೀನಿ. ಎಷ್ಟೊಂದು ಜನಕ್ಕೆ ಯಾವ ಥರನಪ್ಪ ವೀಡಿಯೋಸ್ನ ಹಾಕೋದು ಅನ್ನೋದು ಖಂಡಿತವಾಗ್ಲೂ ಡೌಟ್ ಇರುತ್ತೆ. ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ, ಬಿಫೋರ್ ನೀವು ಯಾವ ಥರ ಹಾಕಿದ್ರೋ ಗೊತ್ತಿಲ್ಲ. ಸೊ ನೀವು ಇವಾಗ ಒಂದು ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ, ಫಸ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು ಆಲ್ಗರಿದಮ್ ಪುಷ್ ಮಾಡಬೇಕು ಅಂತಂದರೆ ನಿಮಗೆ ಒಂದು ಒಳ್ಳೆ ಕಂಟೆಂಟ್ಸ್ ಇರಬೇಕಂತಲೇ ಹೇಳ್ತೀನಿ. ಆವಾಗ ಇವ್ರ ಚಾನಲಲ್ಲಿ ಅಥವಾ ಇವ್ರ ವೀಡಿಯೋದಲ್ಲಿ ಏನಾದರೂ ಒಂದು ಗುಡ್ ಇನ್ಫಾರ್ಮೇಷನ್ಸ್ ಇದೆ ಅಥವಾ ಏನಾದರೂ ಒಂದು ಟಾಪಿಕ್ ಇದೆ, ಒಂದು ಕಂಟೆಂಟ್ ಇದೆ ಅಂತ ಅಂದ್ಬಿಟ್ಟು ಆಲ್ಗರಿದಮ್ ಪುಷ್ ಮಾಡುತ್ತೆ ವೀಡಿಯೋನ ಅಂತಲೇ ಹೇಳ್ತೀನಿ. ನೆಕ್ಸ್ಟ್, ಎಷ್ಟೊಂದು ಜನ ಕನ್ಫ್ಯೂಷನ್ ಆಗಿರ್ತೀರ, ಯಾವ ಥರ ಚಾನಲ್ನ ಓಪನ್ ಮಾಡೋದು, ಹೇಗೆ ಕ್ಲಿಕ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಬಿಫೋರ್ ಎಲ್ಲ ಯಾರನ್ನೂ ಓಪನ್ ಆಗಿ ಹೇಳ್ತಾ ಇರಲಿಲ್ಲ, ಈ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಇದೆ, ಯೂಟ್ಯೂಬ್ ಮಾಡ್ಬೋದು, ಆ ಥರ ಮುಂಚೆ ಯಾರೂ ಇನ್ಫಾರ್ಮೇಷನ್ಸೇ ಕೊಟ್ಟಿರಲಿಲ್ಲ. ಬಟ್ ಇವಾಗ ನೋಡ್ತಾ ಕಂಟೆಂಟ್ ಕ್ರಿಯೇಟರ್ಸು ಜಾಸ್ತಿ ಆಗ್ತಾ ಇದ್ದಾರೆ. ಯೂಟ್ಯೂಬರ್ಸ್ ಪರ್ಟಿಕ್ಯುಲರ್ ಇಂಥವ್ರಿಗೆ ಅರ್ನಿಂಗ್ಸ್ ಆಗಬೇಕು, ಇಂಥರೇ ಮಾಡಬೇಕು ಅಂತ ಏನಿಲ್ಲ ಗೈಸ್. ಯಾರು ಬೇಕಾದರೂ ಮಾಡ್ಬೋದು. ನಾವು ಹಿಂದಿಲಿ ನೋಡ್ಬೋದು, ಎಂತೆಂಥ ವಯಸ್ಸಾಗಿರೋಂಥ 50-60 ಇಯರ್ಸ್ ಕ್ರಾಸ್ ಆಗಿರೋರು, 70 ಇಯರ್ಸ್ ಕ್ರಾಸ್ ಆಗಿರೋರು, ಫುಡ್ ಚಾನಲ್ಗಳಾಗಿರ್ಬೋದು, ಈ ಥರ ಕಾಮಿಡಿ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದು ಯಾವ್ಯಾವುದೋ ಡಿಫ್ರೆಂಟ್ ಸ್ಟೈಲಲ್ಲಿ ವೀಡಿಯೋಸ್ಗಳನ್ನ ಮಾಡಿ ಅವರು ಅಪ್ಲೋಡ್ ಮಾಡ್ತಾ ಇದ್ದಾರೆ. ನಾವು ಯೋಚನೆ ಮಾಡೋದೇನಪ್ಪ ಅಂತ ಅಂದರೆ, ಅಯ್ಯೋ ಯಾರಾದರೂ ನಮ್ಮನ್ನ ಆಡ್ಕೊಬಿಡ್ತಾರೆ, ನಕ್ಬಿಡ್ತಾರೆ, ಅವ್ರ ಮುಂದೆ ಹೇಗಪ್ಪ ನಾವು ವೀಡಿಯೋ ಮಾಡೋದು, ಯಾರಾದರೂ ನಮ್ಮ ಮನೆಗೆ ಏನಾದರೂ ಹೇಳ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅದನ್ನು ಯೋಚನೆ ಮಾಡ್ತೀವಿ. ಇದು ಎಲ್ಲರ ತಲೆಯಲ್ಲೂ ಬರೋಂಥ ಸರ್ವೇ ಸಾಮಾನ್ಯ ಕ್ವಶನ್ ಅಂತಲೇ ಹೇಳ್ಬೋದು. ಬೇರೆ ಯಾರಿಗೋ ಹೆದರ್ಕೊಂಡು ವಿಡಿಯೋ ಮಾಡೋದನ್ನ ಅಥವಾ ಕಂಟೆಂಟ್ ಕ್ರಿಯೇಷನ್ನ ಸ್ಟಾಪ್ ಮಾಡೋದು, ನಾವೇನು ದರೋಡೆ ಮಾಡ್ತಾ ಇಲ್ವಲ್ಲ, ನಾವೇನು ಸುಲಿಗೆ ಮಾಡ್ತಾ ಇಲ್ವಲ್ಲ, ನಾವೇನಾದರೂ ತಪ್ಪು ಕೆಲಸ ಮಾಡ್ತಾ ಇಲ್ವಲ್ಲ. ಸೋಷಿಯಲ್ ಮೀಡಿಯಾನ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲೇ ಜನಗಳಿಗೂ ಇನ್ಫಾರ್ಮೇಷನ್ಸ್ ಆಗೋವಂಥ ವಿಷಯಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನಾವು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಿಗಿನರ್ಸ್ ಏನಪ್ಪ ಮಾಡ್ತೀರಾ ಅಂತ ಅಂದರೆ, ಸ್ಟಾರ್ಟಿಂಗಲ್ಲೇ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊತೀರಾ.
ಏನಪ್ಪ ಎಕ್ಸ್ಪೆಕ್ಟೇಷನ್ ಅಂತ ಅಂದರೆ ಇನ್ಕ್ಲೂಡ್ ಆಫ್ ಆಲ್ ಫಾರ್ ಮೀ ಅಂತಲೇ ಹೇಳ್ಕೊತೀನಿ. ಏನಪ್ಪ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕೆ ನಾವು ಒಳ್ಳೆ ಕಂಟೆಂಟ್ ಕೊಡ್ತಿದ್ದೀವ, ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಿದ್ದೀವ, ಅದನ್ನು ಯೋಚನೆ ಮಾಡೋದು ನೆಕ್ಸ್ಟ್. ಫಸ್ಟ್ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಅಂತಂದರೆ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಅಂತಂದರೆ ಫಸ್ಟ್ ನಮ್ಮ ಥಾಟ್ ಹೋಗೋದೆ 4000 ವಾಚ್ ಅವರ್ಸ್ ಆಗಬೇಕು, ನೆಕ್ಸ್ಟು 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, ಆ ಥರ ಯೋಚನೆ ಮಾಡ್ತೀವಿ. ದಯವಿಟ್ಟು ಯೂಟ್ಯೂಬರ್ ಬಿಗಿನರ್ಸ್ ಯಾರಿದ್ದೀರಾ ಅವ್ರಿಗೆ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬೇಡಿ. ನೀವು ಒಳ್ಳೆ ಕಂಟೆಂಟ್ ಕೊಡ್ತಿದ್ದೀರಾ ಅಂತಂದರೆ ನೀವು ಅರ್ನಿಂಗ್ಸ್ ಕಡೆ ಗಮನ ಕೊಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಯಾಕೆಂದರೆ ನಿಮ್ಮ ಚಾನಲಲ್ಲಿ ಒಳ್ಳೆ ವಿಷಯ ಸಿಗ್ತಾ ಇದೆ, ಏನಾದರೂ ಒಂದು ಯೂಸ್ಫುಲ್ ಆಗ್ತಾ ಇದೆ ಯೂತ್ಸ್ಗಾಗಿರ್ಬೋದು ಅಥವಾ ಯಾರು ನಮ್ಮ ಜನಗಳಿಗಾಗಿರ್ಬೋದು, ಎಜುಕೇಷನ್ ವಿಡಿಯೋ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಸ್ಟೈಲಲ್ಲಿ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಸಿಗ್ತಾ ಇದೆ ಅಂತ ಅಂದರೆ ನೀವು ಅರ್ನಿಂಗ್ಸಿಂದ ನೀವು ಹೋಗೋ ಅವಶ್ಯಕತೆನೇ ಇರಲ್ಲ. ಸೊ ಯಾಕೆಂದರೆ ವ್ಯೂಸ್ ಬಂದರೆ ಅರ್ನಿಂಗ್ಸ್ ಹಾಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕಾಮನಾಗಿ ಗೊತ್ತೇ ಇರುತ್ತೆ. ನೆಕ್ಸ್ಟು ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ವಾಚ್ ಅವರ್ಸ್ ಆಗಬೇಕು ಅನ್ನೋದೊಂದು ಗೈಡ್ಲೈನ್ಸ್ ಇದೆ. ಅದು ಕ್ರಾಸ್ ಆದಮೇಲೆ ನಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಒಂದೊಂದ್ಸರಿ ಏನು ಮಾಡಿಬಿಡ್ತೀರಾ ಅಂತ ಅಂದರೆ ಬೇರೆಯವ್ರ ವಿಡಿಯೋ ಎಲ್ಲ ತಗೊಬಂದು ನಿಮ್ಮ ಚಾನಲಲ್ಲಿ ಹಾಕಕ್ಕೆ ನೋಡ್ತೀರಾ, ಮತ್ತು ಮಿಕ್ಸ್ಡ್ ಕಂಟೆಂಟ್ ಎಲ್ಲ ಕೊಡ್ತೀರಾ. ದಯವಿಟ್ಟು ಮಿಕ್ಸ್ಡ್ ಕಂಟೆಂಟ್ ಕೊಡೋದು ಕಾಮನ್ ಆಗೋಗ್ಬಿಟ್ಟಿದೆ ಇವಾಗಂತೂ. ಯಾಕೆ ಅಂತಂದರೆ ನಮ್ಮ ಆಲ್ಗರಿದಮ್ ನಮ್ಮ ಚಾನಲಲ್ಲಿ ಯಾವ ಥರ ಪುಷ್ ಮಾಡುತ್ತೆ ನಮ್ಮ ವಿಡಿಯೋನ ಅನ್ನೋದು ನೋಡ್ಕೋಬೇಕು ಅಂತಂದರೆ ನಾವು ಸ್ಟಾರ್ಟಿಂಗ್ ಎಲ್ಲರೂ ಅಷ್ಟೇ ಮಿಕ್ಸ್ಡ್ ಕಂಟೆಂಟ್ ಕೊಟ್ಬಿಟ್ಟೆ ವಿಡಿಯೋ ಮಾಡಿರ್ತಾರೆ. ಸೊ ಯಾರು ಏನು ಎಕ್ಸ್ಪರ್ಟ್ಸ್ ಆಗಂತೂ ಬರಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕೆಲವೊಬ್ರು ಇರ್ತಾರೆ ನನ್ನ ವೀಡಿಯೋಸ್ನ ಯಾಕೆ ಕಾಪಿ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಕಾಪಿ ಸ್ಟ್ರೈಕ್ ಕೊಡೋದು, ಆ ಥರ ಎಲ್ಲ ಮಾಡ್ತಾರೆ. ಬಟ್ ಬಿಗಿನರ್ಸ್ ಎಷ್ಟೊಂದು ಜನ ಎಕ್ಸ್ಪರ್ಟ್ಸ್ ಆಗಿ ಏನು ಯೂಟ್ಯೂಬ್ಗೆ ಕಾಲಿಟ್ಟಿರಲ್ಲ. ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ವೀಡಿಯೋಸ್ ಮಾಡೋದು, ಚೆನ್ನಾಗಿ ಕಂಟೆಂಟ್ನ ಕೊಡೋದು ಇರ್ತಾರೆ. ಅವ್ರು ನೋಡಿ ಅವರ ವೀಡಿಯೋಸಲ್ಲಿ ಕಲೆಕ್ಟ್ ಮಾಡಿ ಟಾಪಿಕ್ಸ್ನ ನಮ್ಮ ವೀಡಿಯೋಸ್ಗೆ ಹಾಕಿ ಸ್ವಲ್ಪ ಅದ್ರ ಜೊತೆಗೆ ಏನು ಅಡಿಷ್ನಲ್ ಪಾಯಿಂಟ್ಸ್ ಬೇಕೋ ಅದನ್ನು ಆ್ಯಡ್ ಮಾಡಿಕೊಂಡು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಿರ್ತಾರೆ ಅಂತಲೇ ಹೇಳ್ತೀನಿ. ಯಾರು ಏನು ಎಕ್ಸ್ಪರ್ಟ್ಸ್ ಅಲ್ಲ, ಪ್ರತಿಯೊಬ್ಬರೂ ಒಬ್ಬರು ವಿಡಿಯೋ ನೋಡಿ ಒಬ್ಬರು ಕಾಪಿ ಮಾಡಿ ವಿಡಿಯೋ ಮಾಡೋದು. ಗೈಸ್, ನಾನು ನಿಮ್ಗೆ ಏನಪ್ಪ ಹೇಳೋದು ಅಂತಂದರೆ, ಇವಾಗ ಏನಾದರೂ ಒಂದು ಟೆಕ್ನಾಲಜಿ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಾ, ಎಜುಕೇಷನ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಾ, ವ್ಲಾಗ್ಸ್ ಮಾಡ್ತಿದ್ದೀರಾ, ಲೈಫ್ ಸ್ಟೈಲ್ ಮಾಡ್ತಿದ್ದೀರಾ, ಈ ಥರ ಯಾವುದೇ ವ್ಲಾಗ್ಗಳನ್ನ ಸ್ಟಾರ್ಟ್ ಮಾಡಿ ಬಿಫೋರ್ ನೀವು ನೋಡ್ಕೊಳ್ಳಿ. ನಿಮಗಿಂತ ನಿಮ್ಮದೇ ಥರ ಚಾನಲ್ನ ಸ್ಟಾರ್ಟ್ ಮಾಡಿರ್ತಾರೆ, ಅವ್ರಿಗೂ ಸ್ವಲ್ಪ ಫಾಲೋವರ್ಸ್ ಇರ್ತಾರೆ, ಯಾವ ಥರ ಸ್ಟೈಲಲ್ಲಿ, ಯಾವ ಥರ ಟ್ರಿಕ್ಕಲ್ಲಿ, ಯಾವ ಟೈಮಿಂಗ್ಸಲ್ಲಿ, ಮತ್ತು ನಮ್ಮ ಜನಗಳಿಗೆ ಏನು ಯೂಸ್ ಆಗ್ತಾ ಇದೆ, ನಾವು ಟ್ರೆಂಡಿಂಗ್ ಟಾಪಿಕ್ಸ್ ಏನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ವೀಡಿಯೋಸ್ನ ಮಾಡಿ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಎಷ್ಟೊಂದು ಜನದ ಕ್ವಶನ್ಸ್ ತಕ್ಷಣ ಮಾನಿಟೈಸೇಷನ್ ಆಗಬೇಕು ಅನ್ನೋದೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅವ್ರಿಗೆಲ್ಲ ನಾನು ಹೇಳೋದನ್ನು ಏನಪ್ಪ ಅಂತಂದರೆ, ಏನೇನೋ ಕಂಟೆಂಟ್ಸ್ನ ಕೊಡ್ತಾ ಇರ್ತೀರ, ಅದು ಒಂದು ಸ್ವಲ್ಪ ಯೂಟ್ಯೂಬ್ ಪೇಜ್ ಆಲ್ಗರಿದಮ್ಗೆ ನಿಮ್ಮ ಚಾನಲಲ್ಲಿ ಈ ಥರ ಟಾಪಿಕ್ಸ್ ಇದೆ, ನಾನು ಇಂಥವ್ರಿಗೆ ಈ ಥರ ಸರ್ಚ್ ಮಾಡ್ತಾ ಇರೋರಿಗೆ ಆ ವಿಡಿಯೋನ ಪುಷ್ ಮಾಡ್ಬೋದು ಅನ್ನೋದು ಸ್ವಲ್ಪ ಬರಬೇಕು. ಅಲ್ಲಿ ತನಕ ತಾಳ್ಮೆಯಿಂದ ಕಾಯಬೇಕು. ಆಮೇಲೆ ಅಯ್ಯೋ ನಾವು ಎಷ್ಟೊಂದು ರೆಗ್ಯುಲರಾಗಿ ವಿಡಿಯೋ ಹಾಕ್ತಾನೇ ಇದ್ದೀವಿ, ನಮಗೆ ವ್ಯೂಸೇ ಬಂದಿಲ್ಲ ಮತ್ತು ಫಾಲೋವರ್ಸು ಗೇನ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀರಾ. ಖಂಡಿತವಾಗ್ಲೂ ಫಾಲೋವರ್ಸ್ ಗೇನ್ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭವಾದ ಮಾತಲ್ಲ. ಒಂದೊಂದು ಫಾಲೋವರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ, ಒಂದೊಂದು ವ್ಯೂಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದೊಂದು ಸರಿ ತುಂಬ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಎಷ್ಟೊಂದು ಜನ ಇನ್ಕ್ಲೂಡ್ ಫಾರ್ ಮೀ, ನಾನು ಕೂಡ ಡಿಮೋಟಿವೇಟ್ ಆಗಿರೋದು ಇದೆ, ಯೂಟ್ಯೂಬ್ನ 3 ಮಂತ್ಸ್ ಸ್ಟಾಪ್ ಮಾಡಿದ್ದು ಇದೆ. ಆಫ್ಟರ್ ಫೋನ್ ನನ್ನ ಸ್ವಲ್ಪ ಪ್ರಾಬ್ಲಮ್ ಆದಮೇಲೆ ನನಗೆ ಯಾಕೋ ಯೂಟ್ಯೂಬಲ್ಲಿ ವೀಡಿಯೋ ರನ್ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಯಿತು. ಅದಾದಮೇಲೆ ನಾನು ನನ್ನ ಚಾನಲ್ನೇ ಸ್ಟಾಪ್ ಮಾಡಿದ್ದು ಆಯಿತು. ಪರ್ಸ್ನಲ್ ವ್ಲಾಗ್ ಕೊಡ್ತಾ ಇದ್ದೆ, ಚಾನಲ್ನ ಸ್ಟಾಪ್ ಮಾಡಿದ್ದು ಆಯಿತು. ಆಮೇಲೆ ನಾನು ನೋಡಿದೆ, ರೆಗ್ಯುಲರಾಗಿ ನಾನು ತುಂಬ ಜನದ ಚಾನಲ್ನ ನೋಡ್ತಾ ಇರ್ತೀನಿ. ಅವರು ಪರ್ ಡೇ 2-3 ವೀಡಿಯೋ ಹಾಕ್ತಾ ಇರ್ತಾರೆ. ಶಾರ್ಟ್ ವೀಡಿಯೋ, 60 ಸೆಕೆಂಡ್ ವೀಡಿಯೋ, 30 ಸೆಕೆಂಡ್ಸ್ ವೀಡಿಯೋ ಕೊಡ್ತಾನೆ ಇರ್ತಾರೆ. ಅವ್ರ ವೀಡಿಯೋಸಲ್ಲೆಲ್ಲ ನೋಡಿದಾಗ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳಿರ್ತಾರೆ, ಕನ್ಸಿಸ್ಟೆನ್ಸಿ ಆಗಿರಿ, ರೆಗ್ಯುಲರಾಗಿ ವೀಡಿಯೋಸ್ನ ಕೊಡಿ. ನಿಮಗೆ ಲಾಂಗ್ ವೀಡಿಯೋನ ಡೈಲಿ ಕೊಡೋಕ್ಕಾಗಿಲ್ಲ ಅಂತ ಅಂದ್ರೂ 2 ಡೇಸ್ ಒನ್ಸ್ ಆದರೂ ಅಥವಾ 1 ಡೇಸ್ ಒಂದೇ ವೀಡಿಯೋ ಆದರೂ ಕೊಡಿ. ಅದು ಬಿಟ್ಟು ನೀವು ಶಾರ್ಟ್ಸಲ್ಲೇ ತುಂಬ ಫಾಲೋವರ್ಸ್ನ ಗೇನ್ ಮಾಡ್ಕೊಳ್ಳೋಕ್ಕೆ ನೋಡಿ. ಏನು ಕಂಟೆಂಟ್ ಕೊಡ್ತಾ ಇದ್ದೀರಾ, ಏನು ಟಾಪಿಕ್ ಕೊಡ್ತಾ ಇದ್ದೀರಾ, ಅದನ್ನು ಆದಷ್ಟು 60 ಸೆಕೆಂಡ್ಸಲ್ಲಿ ಜನರಿಗೆ ತಲುಪ್ಸೋಕ್ಕೆ ನೋಡಿ. ಆವಾಗ ಬೇಗ ರೀಚ್ ಆಗುತ್ತೆ. ಅಂಥ ಟೈಮಲ್ಲಿ ನಿಮಗೆ ಒಳ್ಳೆ ವ್ಯೂಸ್ ಕೂಡ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಸೊ ಅದೇ ಥರ ಎಷ್ಟು ಡಿಫಿಕಲ್ಟಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ನಮ್ಮ ಮಾರ್ನಿಂಗ್ ರೊಟೀನಲ್ಲಿ ಇದು ಒಂದು ಕೆಲಸ ಅಂತ ಅಂದ್ಕೊಂಡು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಗೈಸ್. ಐ ಹೋಪ್ ನಾನು ಕೊಟ್ಟಿರೋ ಅಂಥ ಎಲ್ಲ ಟ್ರಿಕ್ಸ್ಗಳು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾನೇನಷ್ಟು ಎಕ್ಸ್ಪರ್ಟ್ಸ್ ಅಲ್ಲ, ನಾನು ಅಷ್ಟೇ ಬೇರೆ
ಬೇರೆಯವ್ರ ಕಂಟೆಂಟ್ನ ಕಾಪಿ ಮಾಡೋದಕ್ಕಿಂತ ನಿಮಗೆ ಏನು ಯೂಸ್ ಆಗುತ್ತೆ, ನನ್ನ ಕಡೆಯಿಂದ ನಿಮಗೆ ಯಾವ ಥರ ಕಂಟೆಂಟ್ನ ಕೊಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಅದ್ರ ಬಗ್ಗೆ ಸರ್ಚ್ ಮಾಡಿ ಒಂದು ನೋಟ್ ಮಾಡಿ ಇಟ್ಕೊಂಡೆ ವಿಡಿಯೋ ಮಾಡೋದು ಅಂತ ಹೇಳ್ತೀನಿ. ಬಿಗಿನರ್ಸ್ಗೆ ಫೈನಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂತಂದರೆ, ಖಂಡಿತವಾಗ್ಲೂ ಡಿಮೋಟಿವೇಟ್ ಆಗಬೇಡಿ. 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷ ಅಲ್ಲ, ಎಷ್ಟು ದಿನ ತಗೊಳ್ಳಿ, ನಿಮ್ಮ ಕಂಟೆಂಟ್ ಒಂದಲ್ಲ ಒಂದಿನ ವೈರಲ್ ಆಗೇ ಆಗುತ್ತೆ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿ ಅರ್ನಿಂಗ್ಸು ಕೂಡ ಸ್ಟಾರ್ಟ್ ಆಗುತ್ತೆ. ಮೊದಲು ಅರ್ನಿಂಗ್ಸ್ ಕಡೆ ಗಮನ ಕೊಡೋದನ್ನ ಬಿಟ್ಟು ಒಳ್ಳೆ ಕಂಟೆಂಟ್ ಕೊಡೋ ಕಡೆ ಗಮನ ಕೊಡಿ. ಅದಾಗದೇ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಯಾರನ್ನು ಬರೀ ದುಡ್ಡು ಮಾಡಬೇಕು ಅಂತ ಹೋಗ್ಬೇಡಿ, ಒಳ್ಳೆ ಹೆಸರು ಮಾಡಬೇಕು ಅಂತ ಹೋಗಿ, ಅವಾಗ ದುಡ್ಡು ತಾನಾಗೇ ಬರುತ್ತೆ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ಸಿಗ್ತೀನಿ. ನೆಗೆಟಿವ್ ಆಗಿ ಮಾತಾಡೋರ್ಗೆ ಮತ್ತೆ ನನಗೆ ಪಾಸಿಟಿವ್ ಆಗಿ ಮಾಡು, ನೀನು ಮಾಡ್ತೀಯಾ ಅಂತ ನಾನು ಬೆಂತಟ್ಟೋರ್ಗೆಲ್ಲ ಲವ್ ಯು ಆಲ್ ಅಂತ ಹೇಳ್ತಾ ಬಾಯ್ ಬಾಯ್.